ಗಾಯ್ಸ್, ಇವತ್ತು ಕಡುಬು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು. ಫಸ್ಟು ಚೆನ್ನಾಗಿ ತುರಿದಿಟ್ಟಿರೋ ತೆಂಗಿನಕಾಯಿ, ಬೆಲ್ಲ, ಬಿಳಿ ಎಳ್ಳು, ಗಸಗಸೆ, ಯಾಲಕ್ಕಿ, ಕಡಲೆಪಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಬೇಕು. ಆಗ ಈ ಥರ ಪುಡಿ ಆಗುತ್ತೆ ಪೌಡರ್. ಅದರೊಳಗಡೆ ಫಿಲ್ ಮಾಡ್ತಾರಲ್ಲ ಇದೆ. ಮುದ್ದೆ ಮಾಡ್ಕೊಳೋದಕ್ಕೆ ಅಕ್ಕಿ ಹಿಟ್ಟು ಇಟ್ಕೊಬೇಕು. ಅಕ್ಕಿ ಹಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಗಂಟು ಬರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ಬೇಕು. ಮುದ್ದೆ ಕ್ಲೀನಾಗಿ ಈ ಥರ ರೌಂಡ್ ಬರೋವರೆಗೂ ಮಾಡಬೇಕು. ಗೈಸ್ ನೋಡಿ, ಈಗ ಭೀಮ್ ನಮಾಸೆ ಸ್ಪೆಷಲ್ ಕಡುಬು ಹೆಂಗೆ ಮಾಡೋದು ಅಂದರೆ, ಫಸ್ಟ್ ಹಿಂಗೆ ಎತ್ಕೊಬೇಕು. ಉಂಡೆ ಮಾಡ್ಕೊಂಡು ಕೈಗೆ ಫುಲ್ಲು ತುಪ್ಪ ಹಾಕ್ಕೊಬೇಕು. ಈಗ ಕ್ಲೀನಾಗಿ ಈ ಥರ ರೌಂಡಾಗಿ ಮಾಡಿಕೊಂಡು ನೋಡಿ. ಈಗ ಅದಕ್ಕೆ ನಾವು ಪುಡಿ ಮಾಡ್ಕೊಂಡಿರೋದನ್ನ ರೀಫಿಲ್ ಮಾಡ್ಕೊಬೇಕು. ನೋಡಿ ಎಷ್ಟು ಕ್ಲೀನಾಗಿ ಬರ್ತಿದೆ. ಈ ಥರ ಕ್ಲೀನಾಗೆ ಪ್ಯಾಕ್ ಮಾಡಬೇಕು. ಭೀಮ್ ನಮಾಸೆಗೆ ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಇಷ್ಟೇ. ನೋಡಿ ಗೈಸ್ ಎಷ್ಟು ಬೇಗ ಮಾಡ್ತಾರೆ ನೋಡಿ. ಅದನ್ನು ಮಾಡಿಕೊಂಡು ಅದನ್ನು ರೀಫಿಲ್ ಮಾಡಬೇಕು. ರೀಫಿಲ್ ಮಾಡಿಬಿಟ್ಟು ಅದು ಕ್ಲೋಸ್ ಮಾಡಿ ಪ್ಯಾಕ್ ಮಾಡಬೇಕು. ಸಿಂಪಲ್ ಆ್ಯಂಡ್ ಟೇಸ್ಟಿ ರುಚಿಕರವಾದ ಕಡುಬು ರೆಡಿ. ಬಟ್ ಅದು ಕ್ಲೀನಾಗಿ ಮಾಡಬೇಕು. ಇರೋ ಫೀಲಿಂಗ್ ಎಲ್ಲ ಉದುರೋಗ್ಬಿಡುತ್ತೆ ನೋಡಿ. ಟೇಸ್ಟಿ. ಇದನ್ನ ತುಪ್ಪ ಜೊತೆ ತಿಂದರೆ ಸೂಪರಾಗಿರುತ್ತೆ. ಅನ್ನ ತಿನ್ನೋದು ಹೊಡ್ತೀನಿ. ನೋಡಿ ಗೈಸ್, ತುಪ್ಪ ಈ ಥರ ಹಾಕೊಂಡು ಟೇಸ್ಟಿಯಾಗಿರುತ್ತೆ. ನೋಡಿ ಗೈಸ್, ಬಿಸಿ ಬಿಸಿಯಾದ ರುಚಿಕರವಾದ ಕಡುಬು ಭೀಮ್ ನಮಾಸೆಗೆ ರೆಡಿ.